ಜನಕ್ಕೆ ನೀವು ಫ್ರೀ ಕೊಡೋ ಅಂಥದ್ದು ಖುಷಿ ಇರ್ಬೋದನ್ನು, ಆದರೆ ಅದೇ ಸರ್ವಸ್ವ ಅಲ್ಲ ಅನ್ನೋದನ್ನು ಕೂಡ ನಾನು ತಿಳುವಳಿಕೆಯನ್ನು ಹೇಳ್ತಾ ಇದ್ದೀನಿ. ನನಗನ್ಸ್ತೈತೆ ನಿಮಗೆ ರೈತರಿಗೆ ಕೊಡೋಕ್ಕೆ ಇವತ್ತು ಹಣ ಕಾಣಿಸ್ತಾ ಇಲ್ಲ. ನಿಮಗೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಖಜಾನೆ ಫುಲ್ ಖಾಲಿ ಖಾಲಿ. ಕಾಂಗ್ರೆಸ್ ಸರ್ಕಾರ ಫುಲ್ ಜಾಲಿ ಜಾಲಿ ಮೂಡಲ್ಲಿ ಬಂದಿದೆ. ಬೆಳಗಾವಿಗೂ ಹಂಗೆ ಜಾಲಿ ಮೂಡಲ್ಲಿ ಬಂದವರೆಲ್ಲ. ಖಜಾನೆ ಅಂತೂ ಖಾಲಿಯಾಗಿದೆ. ನಾನು ಹೆಸರು ಹೇಳಲ್ಲ, ಸುಮ್ಮನೆ ಹೇಳಿದ್ರೆ ಅವ್ರಿಗೆಲ್ಲ ಇದಾಗುತ್ತೆ. ನನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯಾರೇ ಸರ್ಕಾರ ಮಾಡಿದ್ರು ನಾವು ಮಾಡಿರ್ತೀರಿ, ಅವರು ಮಾಡಿರ್ತೀರಿ. ನಮಗೊಂದಷ್ಟು ಜನ ಅಧಿಕಾರಿಗಳು ಪರಿಚಯ ಇರ್ತಾರೆ, ಅವ್ರಿಗೊಂದಷ್ಟು ಜನತಾದಳದವ್ರು ಎಲ್ಲರಿಗೂ ಗೊತ್ತಿರ್ತದೆ. ಮೆಸೇಜ್ಗಳು ಅವ್ರಿಗಿಂತ ಮುಂಚೆ ನಮಗೆ ಹೊಡಿತಾರೆ. ಕೇಳಿದೆ ನಾನು ಅವ್ರನ್ನ, ಏನಪ್ಪ ಅಂತ. ಇನ್ನು 6 ತಿಂಗಳು ಏನು ಮುಟ್ಟಂಗಿಲ್ಲ ಸರ್ ಅಂತದ್ದು. ದುಡ್ಡಿಲ್ಲ ನಮ್ಮ ಹತ್ರ. ಪಾಪ ಪರಮೇಶ್ವರ್ ಅವರು ಅಪ್ಲಿಕೇಶನ್ ಹಾಕಿದ್ದೆ 1 ಲಕ್ಷ ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಂತ. ಅಷ್ಟು ಖಾಲಿ ಇದೆ ಇದರ ಡಿಪಾರ್ಟ್ಮೆಂಟಲ್ಲಿ. ಜೈಲಿಗೆ ಅಪಾಯಿಂಟ್ಮೆಂಟ್ ನಾನು ಓದ್ತೀನಿ ಅದನ್ನು, ಇನ್ನು ಸಬ್ಜೆಕ್ಟ್ ನಾಳೆಗೆ ನಿಮ್ಗೆ ರೆಸ್ಟ್ ಕೊಟ್ಟಿದ್ದೀರಿ, ಸೋಮವಾರ ಆದಮೇಲೆ ನಿಮ್ಮ ಸಬ್ಜೆಕ್ಟ್. ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. CCTV ಕ್ಯಾಮ್ರಾ ಅಳವಡಿಕೆ ಮಾಡೋಕ್ಕೆ ಹಣ ಇಲ್ಲ. ನಾನು ಹೇಳ್ತಾ ಇರೋದು ನನಗೆ ಬಂದಿರೋ ವಿರೋಧ ಪಕ್ಷದ ನಾಯಕ ಬಂದಿರೋ ವರದಿಯನ್ನು ನಾನು ಹೇಳ್ತಾ ಇದ್ದೀನಿ.